ಮೈತ್ರಿ ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆ ಆಗ್ತಲೇ ಇದೆ. ನಿನ್ನೆಯಷ್ಟೇ ಬಿಜೆಪಿಯ ಹೈಕಮಾಂಡ್ ನಾಯಕರ ಜೊತೆಯಲ್ಲಿ ಸುದೀರ್ಘ ಮಾತುಕತೆಯನ್ನ ನಡೆಸಿದ್ದಾರೆ ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗಿ ಹೀಗೆ ಬರ್ತಾ ಇದ್ದ ಹಾಗೆ ಸುಮಲತಾಗೆ ಬುಲಾವ್ ಬಂದಿದೆ ಬಿಜೆಪಿಯ ಹೈಕಮಾಂಡ್ ಇಂದ. ಮಂಡ್ಯ ರಣಕಣದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಕದನ ಕುತೂಹಲ ಹೆಚ್ಚಾಗ್ತಿದೆ. ಬಹುತೇಕ ಮಂಡ್ಯ ಲೋಕಸಭಾ ಕ್ಷೇತ್ರ ಜೆಡಿಎಸ್ ಅಭ್ಯರ್ಥಿಯೇ ಕಣಕ್ಕಿಳಿಯೋದು ಅನ್ನೋದು ಫಿಕ್ಸ್ ಆಗಿ ಹೋಗಿದೆ. ಕುಮಾರಸ್ವಾಮಿ ಅವರ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರ ಈ ಬಗ್ಗೆ ಇನ್ನೂ ಕೂಡ ಕುತೂಹಲ ಮುಂದುವರೆದಿದೆ. ಹಾಗಾದ್ರೆ ಸುಮಲತಾ ಅವರ ಕತೆ ಏನು? ಸುಮಲತಾ ಅವರಿಗೆ ಬಿಜೆಪಿ ಹೈಕಮಾಂಡ್ ಕೊಡುವ ಪರ್ಯಾಯ ಆಫರ್ ಆದ್ರೂ ಏನು? ಈ ಬಗ್ಗೆ ಕುತೂಹಲಕ್ಕೆ ಉತ್ತರ ಬಹುತೇಕ ಈ ಭೇಟಿ. ದೆಹಲಿಗೆ ಸುಮಲತಾ ಅವರನ್ನ ಕರೆಸಿಕೊಳ್ತಿದ್ದಾರೆ ಬಿಜೆಪಿಯ ವರಿಷ್ಠ ನಾಯಕರು. ಈ ಭೇಟಿಯಲ್ಲಿ ಸುಮಲತಾ ಅವರ ಮುಂದಿನ ನಡೆ ಏನು ಅನ್ನೋದು ಗೊತ್ತಾಗುವ ಸಾಧ್ಯತೆ ಇದೆ. ಮಧ್ಯಾಹ್ನ 2:30ಕ್ಕೆ ದೆಹಲಿ ವಿಮಾನವನ್ನ ಹತ್ತಿದ್ದಾರೆ ಸಂಸದೆ ಸುಮಲತಾ. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟೆಡ್ ಇದ್ದಾರೆ. ಸುರೇಶ್, ಸುಮಲತಾ ಅವರು ದೆಹಲಿ ಫ್ಲೈಟ್ ಹತ್ತಿದ್ದಾರೆ. ಏನು ಆಫರ್ ಕೊಟ್ಟು ಕಳಿಸಬಹುದು ಅಥವಾ ಕೇವಲ ಭರವಸೆಯನ್ನು ಮಾತ್ರ ಕೊಡ್ತಾರಾ ಹೇಗೆ ಅಂತ ಹೇಳಿ ಹೈಕಮಾಂಡ್ ನಾಯಕರು? ಎಸ್ ಸ್ಮಿತಾ, ಕಳೆದ ಒಂದು ತಿಂಗಳಿಂದಲೂ ಕೂಡ ಮೈತ್ರಿ ಸೀಟು ಹಂಚಿಕೆಯಿಂದ ಫೈನಲ್ ಆಗದೆ ಅಗ್ಗಜಿಗ್ಗಾಟದಿಂದಲೇ ಉಳಿದಂತಹ ಕ್ಷೇತ್ರ ಮಂಡ್ಯ ಲೋಕಸಭಾ ಕ್ಷೇತ್ರ. ಈಗ ಏನು ಒಂದು ಕಡೆ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರ್ತಕ್ಕಂಥ JDS ಕೂಡ ಮಂಡ್ಯ ಕ್ಷೇತ್ರವನ್ನು ಬಿಟ್ಕೊಡುವಂತೆ ಕಾಣ್ತಾ ಇಲ್ಲ. ಹೀಗಾಗಿಯೇ ಈತ ಸ್ವಪ್ರತಿಷ್ಠೆಯಿಂದ ತೆಗೆದುಕೊಂಡಿರ್ತಕ್ಕಂಥ ಸುಮಲತಾ ಅವರು ಕೂಡ ತಮ್ಮ ಕ್ಷೇತ್ರವನ್ನು ಬಿಟ್ಕೊಡುವಂತೆ ಕಾಣ್ತಾ ಇಲ್ಲ. ಸೊ ಒಟ್ಟಾರೆಯಾಗಿ ಈಗ ಅಂತಿಮವಾಗಿ ಹೈಕಮಾಂಡ್ ಅಂಗಳಕ್ಕೆ ತಲುಪಿರ್ತಕ್ಕಂಥದ್ದು. ನಿನ್ನೆ ಕೂಡ ಇದೇ ವಿಚಾರವಾಗಿ ನಿನ್ನೆ HD ಕುಮಾರಸ್ವಾಮಿ ಅವರ ಜೊತೆ ಕೂಡ ವರಿಷ್ಠರು ಚರ್ಚೆಯನ್ನು ನಡೆಸಿದ್ದಾರೆ. HD ಕುಮಾರಸ್ವಾಮಿ ಅವರ ಅಭಿಪ್ರಾಯವನ್ನು ಪಡೆದ ನಂತರ ಇವತ್ತು ಏನು ಹಾಲಿ ಸಂಸದೆ ಸುಮಲತಾ ಅವರು ಏನಿದ್ದಾರೆ, ಸುಮಲತಾ ಅವ್ರಿಗೂ ಕೂಡ ಹೈಕಮಾಂಡ್ ನಾಯಕರು ಆಹ್ವಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಸುಮಲತಾ ಅವರ ಜೊತೆ ಇವತ್ತು ಮಾತುಕತೆಯನ್ನು ನಡೆಸಿ ಒಂದು ಅಂತಿಮ ಪಿಕ್ಚರ್ ಕೂಡ ಹೊರಬೀಳುವಂಥ ಸಾಧ್ಯತೆ. ಅಂದರೆ ಒಂದು ವೇಳೆ JDSಗೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಬಿಟ್ಟುಕೊಡಬೇಕು ಅನ್ನೋದೇ ಆಗಿದ್ದರೆ, ಹಾಗಿದ್ದರೆ ಸುಮಲತಾ ಅವರಿಗೆ ಕೊಡ್ತಕ್ಕಂತಹ ಒಂದು ಅವಕಾಶಗಳು ಏನು, ರಾಜಕೀಯವಾಗಿ ಯಾವ ರೀತಿಯ ಅವರಿಗೆ ಆಫರ್ಗಳು ಕೊಡ್ಬೋದು ಅಂತಕ್ಕಂಥದ್ದು. ಒಂದು, ಅವ್ರಿಗೆ ಏನಾದರೂ ರಾಜ್ಯಸಭಾ ಸ್ಥಾನದ ಆಫರ್ ಏನಾದರೂ ಕೊಡ್ತಾರಾ ಅಥವಾ ಬೇರೆ ಯಾವುದಾದ್ರೂ ಕ್ಷೇತ್ರದಿಂದ ಕಣಕ್ಕಿಳಿಸುವಂಥ ಸಾಧ್ಯತೆಗಳಿದೆಯಾ ಅಂತಕ್ಕಂಥದ್ದು. ಯಾಕೆಂತಂದರೆ ಈಗ ಸದ್ಯ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದಲೂ ಕೂಡ ಸುಮಲತಾ ಅವರ ಸ್ಪರ್ಧೆಗೆ ಒಂದಷ್ಟು ಅವಕಾಶಗಳು ಇದೆ ಅಂತಕ್ಕಂಥದ್ದು ರಾಜಕೀಯವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಕಾರಣ ಇಷ್ಟೇ, ಒಂದು ಆಂಧ್ರ ಭಾಗ ಗಡಿ ಭಾಗ ಇರೋದ್ರಿಂದ ಸಹಜವಾಗಿ ಅವರಿಗೆ ಆಂಧ್ರ ಮತ್ತು ಏನು ಆಂಧ್ರದಲ್ಲಿಯೂ ಕೂಡ ಅಲ್ಲಿಯೂ ಕೂಡ ಸಿನಿಮಾ ನಟಿಯಾಗಿ ತೆಲುಗು ಇಂಡಸ್ಟ್ರಿಯಲ್ಲಿ ಕೂಡ ಸಾಕಷ್ಟು ಹೆಸರನ್ನು ಮಾಡಿದ್ದರಿಂದ ಅಲ್ಲಿ ಆ ಭಾಗದ ಅಲ್ಲಿ ಕೂಡ ಮತಗಳನ್ನು ಸೆಳೆಯುವಂತಹದ್ದು ಒಂದು ರೀತಿಯ ಪ್ಲಸ್ ಆಗುತ್ತೆ ಅಂತಕ್ಕಂಥದ್ದು ಕೂಡ ರಾಜಕೀಯವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಆದರೆ ಇದು ಯಾವುದು ಕೂಡ ಇನ್ನೂ ಫೈನಲ್ ಆಗಿಲ್ಲ. ಸೊ ಹೀಗಾಗಿಯೇ ಸುಮಲತಾ ಅವರು ಮಧ್ಯಾಹ್ನ ಇವತ್ತು 2:30 ವಿಮಾನಕ್ಕೆ ದೆಹಲಿಗೆ ತೆರಳಿರ್ತಕ್ಕಂಥದ್ದು ವರಿಷ್ಠರ ಬುಲಾವ್ ಮೇರೆಗೆ. ಬಹುತೇಕ ಇವತ್ತು ಸಂಜೆ ಅಂದರೆ ರಾತ್ರಿ ಒಂದು 8 ಗಂಟೆ ಸುಮಾರಿಗೆ ಇವತ್ತೇ ಅಮಿತ್ ಶಾ ಅಥವಾ ನರೇಂದ್ರ ಮೋದಿ ಅಥವಾ ಇಬ್ಬರನ್ನು ಕೂಡ ಭೇಟಿಯಾಗುವಂಥ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಇವತ್ತೇ ಅಂತಿಮವಾಗಿ ಇವತ್ತು ವರಿಷ್ಠರು ಕುಮಾರಸ್ವಾಮಿಯ ಜೊತೆ ಚರ್ಚಿಸಿದ ನಂತರ ಇವತ್ತು ಸುಮಲತಾಗೆ ಒಂದು ಒಂದು ಫೈನಲ್ ಟಚ್ ಅನ್ನು ಕೊಡ್ತಕ್ಕಂಥದ್ದು ಇವತ್ತು ಸುಮಲತಾಗೆ ಬಹಳ ಸ್ಪಷ್ಟವಾಗಿ ತಿಳಿಸುವಂಥದ್ದು. ಒಂದು, ಬಹುತೇಕವಾಗಿ ಈಗಾಗಲೇ ನಮಗೆ ಆಪ್ತ ಮೂಲಗಳು ಹೇಳುವಂತೆ JDSಗೆ ಬಿಟ್ಕೊಟ್ಟಿರ್ತಕ್ಕಂಥದ್ದು ಮಂಡ್ಯವನ್ನು. ಆದರೆ ಸುಮಲತಾ ಅವರಿಗೆ ಕೊಡಬೇಕಾದಂಥ ಪರ್ಯಾಯ ಮಾರ್ಗಗಳು ಏನು ರಾಜಕೀಯವಾಗಿ ಅಂತಕ್ಕಂಥದ್ದು ಕೂಡ ಭಾಳ ಒಂದು ರೀತಿ ಕುತೂಹಲ ಇರ್ತಕ್ಕಂಥದ್ದು. ಸೊ ಹೀಗಾಗಿಯೇ ಸ್ಮಿತಾ, ಸುಮಲತಾ ಅವರ ಇವತ್ತಿನ ವರಿಷ್ಠರ ಭೇಟಿ ಅಂತಕ್ಕಂಥದ್ದು ಭಾಳ ಕುತೂಹಲನ ಮೂಡಿಸಿರ್ತಕ್ಕಂಥದ್ದು. ಒಂದು ವೇಳೆ ಸುಮಲತಾ ಅವರಿಗೆ ಮತ್ತೊಂದು ಕ್ಷೇತ್ರದಿಂದ ಅಂದರೆ ಬೇರೆ ಕ್ಷೇತ್ರದಿಂದ ಏನಾದರೂ ಆಫರನ್ನು ಮಾಡಿ ಗೆಲ್ಲಿಸಿಕೊಳ್ಳುವಂಥ ಜವಾಬ್ದಾರಿಯನ್ನು ಕೂಡ ವರಿಷ್ಠರಿಗೆ ಸೂಚಿಸಿ ನೀವು ನಿಂತ್ಕೊಳ್ಳಿ ಅಂತಕ್ಕಂಥ ಒಂದು ಅವಕಾಶವನ್ನು ಏನಾದರೂ ಹೇಳಿದ್ದಾರೆ, ಆಫರನ್ನು ಕೊಟ್ಟಿದ್ದಾರೆ. ಸುಮಲತಾ ಅವರು ಒಪ್ತಾರಾ ಇಲ್ವಾ ಅಂತಂಥದ್ದು ಕೂಡ ಮತ್ತೊಂದು ಪ್ರಶ್ನೆ. ಒಂದು ವೇಳೆ ಏನಾದರೂ ಒಪ್ಪಿದ್ದೇ ಆದರೆ ಎಲ್ಲವೂ ಕೂಡ ಅಂದುಕೊಂಡಂತೆ ಎಲ್ಲವೂ ಕೂಡ ಸಲೀಸಾಗಿ ಕ್ಷೇತ್ರ ಮೈತ್ರಿ ಸೀಟು ಹಂಚಿಕೆ ಫೈನಲ್ ಆಗುತ್ತೆ. ಒಂದು ವೇಳೆ ಅವರು ಒಪ್ಪದೆ ಹೋದರೆ ಹಾಗಿದ್ರೆ ಮುಂದಿನ ನಡೆ ಏನು, ಅಥವಾ ಮಂಡ್ಯದಲ್ಲಿ ಏನಾದರೂ ಮತ್ತೆ ರೆಬಲ್ ಆಗಿ ಅಂದರೆ ಇಂಡಿಪೆಂಡೆಂಟ್ ಆಗಿ ಏನಾದರೂ ಸ್ಪರ್ಧೆ ಇಳಿತಾರಾ ಅಂತಕ್ಕಂಥದ್ದು ಕೂಡ ಮತ್ತೊಂದು ಪ್ರಶ್ನೆ. ಒಂದು ವೇಳೆ ಪರ್ಯಾಯ ಅಂದರೆ ಅಲ್ಲಿ ಏನಾದರೂ ಏನು ಬಂಡಾಯವಾಗಿ ಏನು ನಿಂತಿದ್ದೆ ಆದರೆ ಖಂಡಿತವಾಗಲೂ ಕೂಡ ಅಲ್ಲಿ ಮತ್ತೆ JDSನಿಂದ ಯಾರೇ ಅಭ್ಯರ್ಥಿಯಾಗಿ ನಿಂತರೂ ಕೂಡ ಅವರಿಗೆ ಮತ್ತೆ ಒಳ ಏಟು ಭಾಳ ದೊಡ್ಡ ಮಟ್ಟದಲ್ಲಿ ಆಗ್ತಕ್ಕಂಥದ್ದು. ಸೊ ಇದೆಲ್ಲವನ್ನು ಕೂಡ ಈಗಾಗಲೇ ರಾಜ್ಯ ನಾಯಕರಿಂದಲೂ ಕೂಡ ಮಾಹಿತಿಯನ್ನು ವರಿಷ್ಠರು ತರಿಸ್ಕೊಂಡಿರ್ತಕ್ಕಂಥದ್ದು. ಇದೇ ವಿಚಾರವಾಗಿ ನಿನ್ನೆ ಕೂಡ HD ಕುಮಾರಸ್ವಾಮಿ ಜೊತೆ ಮಾತಾಡಿ ಇವತ್ತು ಮತ್ತೆ ಫೈನಲ್ ಟಚ್ ನೀಡೋದಕ್ಕೆ ಸುಮಲತಾವನ್ನು ಕರ್ತಿರ್ತಕ್ಕಂಥ ಅಂತಿಮವಾಗಿ ವರಿಷ್ಠರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದರ ಮೇಲೆ ಮಂಡ್ಯ ಲೋಕಸಭಾ ಕ್ಷೇತ್ರ ನಿಂತಿರ್ತಕ್ಕಂಥದ್ದು. ಸ್ಮಿತಾ, ರೈಟ್. ಧನ್ಯವಾದ ಸುರೇಶ್ ಮಾಹಿತಿಗಾಗಿ.